ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತೇನೆಂದರೆ ಸಾದಾ ಬ್ಲೌಸ್ನ ಕಟ್ಟಿಂಗ್ ಹೇಳ್ಕೊಡ್ತಾ ಇದ್ದೀನಿ ನಿಮಗೆ. ನಿಮಿಷದಲ್ಲಿ ಒಂದು ಬ್ಲೌಸ್ ಕಟ್ ಮಾಡಿ ಸ್ಟಿಚ್ ಮಾಡ್ಬೋದು ಫ್ರೆಂಡ್ಸ್. ತುಂಬ ಈಸಿಯಾಗಿ ಕಟ್ ಮಾಡ್ಬೋದು, ತುಂಬ ಈಸಿಯಾಗಿ ಸ್ಟಿಚ್ ಮಾಡ್ಬೋದು. ಆ ಈಸಿ ಮೆಥಡ್ನ ಏನು ಅಂತ ಹೇಳ್ಕೊಡ್ತೀನಿ ಫ್ರೆಂಡ್ಸ್, ನೋಡ್ಕೊಳ್ಳಿ. ಫ್ರೆಂಡ್ಸ್ ನೋಡಿ, ಈ ಥರ ಫೋಲ್ಡ್ ಮಾಡಿಕೊಂಡು ಏನು ಬಂಗಾರ ಫ್ರೆಂಡ್ಸ್ ನೋಡಿ, ಇದು ಮೆಜರ್ಮೆಂಟ್ ಬ್ಲೌಸು. ಫ್ರೆಂಡ್ಸ್, ನಮ್ಮ ಹುಡುಗಿ ಸುಮ್ಮನೆ ಕುತ್ಕೋತಾ ಇಲ್ಲ, ಏನೋ ಒಂದು ಮಾತಾಡ್ತೀನಿ ಅಂತ ಮಾತಾಡ್ತಾಳೆ. ಏನಮ್ಮ ಸ್ಕೂಲಲ್ಲಿ ಆಯ್ತು, ಸರಿ ಬಿಡಮ್ಮ. ಫ್ರೆಂಡ್ಸ್ ನೋಡಿ, ಇದನ್ನ ಮೆಜರ್ಮೆಂಟ್ ಬಾಡಿ ಚೆಸ್ಟ್ ಅಳತೆ ಎಷ್ಟಿದೆ ಅಂದರೆ ನಮಗೆ 11 ಇಂಚಿದೆ. ಬಾಡಿ ಕರೆಕ್ಟ್ ಅವ್ರ ಬಾಡಿ ಅಳತೆ ಅಂದರೆ 9 ಇಂಚಿದೆ ಫ್ರೆಂಡ್ಸ್. 2 ಇಂಚ್ ಎಕ್ಸ್ಟ್ರಾ ತೊಗೋಬೇಕು. 2 ಇಂಚ್ ಎಕ್ಸ್ಟ್ರಾ ಮತ್ತು 9 ಬಾಡೀಸ್ ತೊಗೋಬೇಕಂದ್ರೆ ನಾವು 11 ಇಂಚನೇ ತೊಗೋಬೇಕು ಫ್ರೆಂಡ್ಸ್. 11 ಕರೆಕ್ಟಾಗಿ 11 ಇಂಚ್ ಇದೆ. ಇದು ಉದ್ದ ಮತ್ತು ಅಗಲ ಸೇಮ್ ಬಂದಿರೋದ್ರಿಂದ ಹಿಂಗೆ ಹಾಕೊಂಡಿದ್ದೀನಿ ಫ್ರೆಂಡ್ಸ್. ಉದ್ದ ಜಾಸ್ತಿ ಇಲ್ಲ. ಚಿಂಟು ಸೌಂಡ್ ಮಾಡಬೇಡ ಬಂಗಾರ, ಪ್ಲೀಸ್ ಸೌಂಡ್ ಮಾಡಬೇಡ. ನಾನು ಏನು ಹೇಳ್ತಾ ಇದ್ದೀನೋ ಅದು ನನಗೆ ಉಲ್ಟಾ ಹೇಳ್ತಾವಳು ಅವಳು. ಫ್ರೆಂಡ್ಸ್ ನೋಡಿ, ಇವಾಗ ನಾವು ಬ್ಯಾಕ್ ಲೆಂತ್ ನೋಡ್ಕೋಬೇಕು. ಬಾಡಿಯಲ್ಲಿ ಉದ್ದ ಎಷ್ಟಿದೆ ಅಂತ ನೋಡ್ಕೋಬೇಕು. ನೋಡಿ, ಯಾವುದೇ ಅಳತೆ ತೊಗೋಬೇಕಂದ್ರೆ ಫ್ರೆಂಡ್ಸ್, ಪ್ರತಿಯೊಂದು ಮೆಜರ್ಮೆಂಟ್ ತೊಗೋಬೇಕಂದ್ರೆ ನಾವು ಉಲ್ಟಾ ಮಾಡಿಕೊಂಡು ಮಾಡ್ಕೋಬೇಕು. ಸರಿಯೋ ಟೇಪಲ್ಲಿ ಇಟ್ಟಿಕಣಮ್ಮ. ಫ್ರೆಂಡ್ಸ್ ನೋಡಿ, ಇದು ಜುಬ್ಬ ಮೇಲ್ಗಡೆಯಿಂದ ಕೆಳಗಡೆವರೆಗೂ ಮೆಜರ್ಮೆಂಟ್ ನೋಡ್ಕೊಳ್ಳಿ ಫ್ರೆಂಡ್ಸ್. ಇದು ಪರ್ಫೆಕ್ಟಾಗಿ 14 ಇಂಚಿದೆ ಫ್ರೆಂಡ್ಸ್. ಇದು 14 ಇದೆ. ನಾವು ಇದು ಲೈನಿಂಗ್ ಇಲ್ವಲ್ವಾ, ಸಾದಾ ಬ್ಲೌಸ್ ಇರೋದ್ರಿಂದ ನಾವು 14 ಇದೆ, ಬಟ್ 16 ಇಂಚ್ ಇಟ್ಕೋಬೇಕು ಫ್ರೆಂಡ್ಸ್. 1.5 ಇಂಚು. ಚಿಂಟು ಸುಮ್ಮನೆ ಇರೋ ಬಂಗಾರ. ಫ್ರೆಂಡ್ಸ್ ಏನಂದರೆ 1.5-2 ಇಂಚು ನೋಡಿ ಇಲ್ಲಿ ಮಾರ್ಕ್ ಮಾಡಿದ್ದೀನಿ ನಿಮಗೆ. ಏನಕ್ಕಂದರೆ ಇದು ನಾವು ಮಡಿಸ್ತೀವಲ್ಲ ಫ್ರೆಂಡ್ಸ್, ಲೈನಿಂಗ್ ಬಟ್ಟೆ ಇದ್ದರೆ ಅಟ್ಯಾಚ್ ಮಾಡ್ತಾ ಇದ್ವಿ, ಎಕ್ಸ್ಟ್ರಾ ಬಟ್ಟೆ ಬಿಡೋದೇನು ಇರಲಿಲ್ಲ. ಹಾಗಾಗಿ ಫ್ರೆಂಡ್ಸ್ ನೋಡಿ, ಬೇಕಂದರೆ ನೀವು ಮಾರ್ಕ್ ಮಾಡ್ಕೊಂಡಲ್ಲಿಂದ ಮೇಲ್ಗಡೆವರೆಗೂ 14 ಇಂಚು ಕರೆಕ್ಟಾಗಿ ತೊಗೊಳ್ಳಿ. ಚಿಂಟು ಯಾಕೆ ಬಂಗಾರ ಹಂಗೆ ಮಾಡ್ತಾರಾ? ದಡ್ಡಿನ ನೀನು? ಫ್ರೆಂಡ್ಸ್ ನೋಡಿ, ಬ್ಲೌಸ್ನ ಬ್ಯಾಕ್ ಎಷ್ಟಿದೆಯೋ ನೋಡಿಕೊಂಡು ನೋಡಿ ಇಷ್ಟೊಂದು ಮೆಜರ್ಮೆಂಟ್ ಅಳತೆ ಹಾಕ್ಕೊಳ್ಳಿ ಫ್ರೆಂಡ್ಸ್. ಆಮೇಲೆ ಇದನ್ನ ಅಳತೆ ತೊಗೊಳ್ಳಿ, ಬ್ಯಾಕ್ ಎಷ್ಟು ಬರುತ್ತೆ ಅಂತ. ನೋಡಿ ಫ್ರೆಂಡ್ಸ್, 9.5 ಇದೆ ಕರೆಕ್ಟಾಗಿ. ನೋಡಿ ಫ್ರೆಂಡ್ಸ್, ನಾನು ಅಳತೆ ತೊಗೊಂಡಿರೋದು 9.5 ಇದೆ. ನಾನು ಅಂದಾಜ್ ಮೇಲೆ ಈಗ ಬಟ್ಟೆ ಹಿಡ್ಕೊಂಡು ಅಳತೆ ತೊಗೊಂಡಿರೋದು ಸೇಮ್ ಇದೆ, ಪರ್ಫೆಕ್ಟ್ ಆಗಿದೆ ನೋಡಿ ಫ್ರೆಂಡ್ಸ್. ಮತ್ತು ನೆಕ್ಸ್ಟ್ ಏನು ತೊಗೋಬೇಕಂದ್ರೆ ನಾವು ಅಗಲ ನೋಡ್ಕೋಬೇಕು ಫ್ರೆಂಡ್ಸ್, ಎಷ್ಟು ಇಂಚಿದೆ ಅಂತ. ಕೆಲವೊಂದರಲ್ಲಿ ಇದು ಎಷ್ಟು ಇದೆಯೋ ನಾವು ಇಷ್ಟೇ ಇಟ್ಕೊಂಡ್ರೆ ತುಂಬ ಡೀಪ್ ಬಂದುಬಿಡುತ್ತೆ, ಮತ್ತು ಭುಜ ಇಳಿತೈತಿ. ಈ ಥರ ಇಳೆ ಬೀಳುತ್ತಾ ಚೆನ್ನಾಗಿ ಬರಲ್ಲ ಫ್ರೆಂಡ್ಸ್. ಹಂಗಾಗಿ ನೋಡಿ ಫ್ರೆಂಡ್ಸ್, ಎಷ್ಟಿದೆ ಅಂದರೆ 7 ಇದೆ. 3.5 ಇಂಚ್ ಇಟ್ಕೊಂಡಿದ್ದಾರೆ ಅವರು. ನಾವು 3.5 ಇಟ್ಕೊಳ್ಳೋದೇನು ಬೇಡ ಫ್ರೆಂಡ್ಸ್, 3 ಇಂಚ್ ಇಟ್ಕೊಳ್ಳೋಣ. 3 ಇಂಚ್ ಇಟ್ಕೊಂಡ್ರೆ ಪರ್ಫೆಕ್ಟಾಗಿ ಬರುತ್ತೆ. ಫ್ರೆಂಡ್ಸ್, ಇದು ರೌಂಡ್ ನೆಕ್ಕು. ನೋಡಿ, ಇಲ್ಲಿಂದ ಈ ಕಡೆ ಹಿಂಗೆ ಹಾಕೊತಾ ಇದ್ದೀನಿ. ಫೋಲ್ಡ್ ಮಾಡ್ಕೊಂಡ್ಬಿಡಿ. ಚಿಂಟು
ನಿಂದು ಶೋಲ್ಡರ್ ತಗೋಬೇಕು ಫ್ರೆಂಡ್ಸ್. ನೋಡ್ಕೊಳ್ಳಿ, ಶೋಲ್ಡರು 2.5 ಇಂಚ್ ಇದೆ ಫ್ರೆಂಡ್ಸ್. 2.5 ನೆಕ್ಕಷ್ಟು 2.5ನೇ ತಗೊಳ್ಳಿ. ಶೋಲ್ಡರ್ ಮತ್ತೆ 2.5 ಇದ್ರೆ 3 ಇಂಚ್ ಇಟ್ಕೊಳ್ಳಿ. ಎಕ್ಸ್ಟ್ರಾ 1/2 ಇಂಚ್ ಎಕ್ಸ್ಟ್ರಾನೇ ಬರುತ್ತೆ ಫ್ರೆಂಡ್ಸ್. ನೋಡಿ, ಶೋಲ್ಡರ್ಗೆ 3 ಇಂಚ್ ತಗೊಳ್ತಾ ಇದ್ದೀನಿ ನಾನು ಫ್ರೆಂಡ್ಸ್. ಆರ್ಮು 6 ಇಂಚ್ 6 ಇಂಚ್ ತಗೊತಾ ಇದ್ದೀನಿ. ಏನ್ಮಾ ಆಯ್ತು ಫ್ರೆಂಡ್ಸ್. ನೋಡಿ, ನೆಕ್ಕು ಲೆಂತ್ ನೋಡ್ಕೊಳ್ಳಿ. ಫ್ರೆಂಡ್ಸ್ 6 ಇಂಚ್ ಇದೆ ಇದು. ಫ್ರೆಂಡ್ಸ್ ನೋಡಿ, ನಾನು ಓಡಾಡ್ತಾ ಇದ್ದಾಳೆ ಇವಾಗ. ಅವಳಿಗೆ ಸ್ವಲ್ಪ ಸಮಾಧಾನ ಮಾಡಿಕೊಂಡು ಕಟ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸು. ಇದು ನೆಕ್ನ 6 ಇಂಚ್ ತೊಗೊತಾ ಇದ್ದೀನಿ. ಮತ್ತು ಅಗಲ ಬಂದುಬಿಟ್ಟು 2.5 ತೊಗೊತಾ ಇದ್ದೀನಿ ಫ್ರೆಂಡ್ಸ್. ಆಗಿರುತ್ತೆ, ಬೇಗನೆ ಕಲಿಬೋದು ಫ್ರೆಂಡ್ಸ್. ಇದನ್ನು ಆರ್ಮ್ನ 1 ಇಂಚ್ ಹಾಕೊತಾ ಇದ್ದೀನಿ ಸ್ಟಾರ್ಟಿಂಗು ಫ್ರೆಂಡ್ಸ್. ಮೊನ್ನೆ ಹೇಳ್ತಾ ಇದ್ದೆ ಬ್ಲೌಸ್ ಕಟ್ಟಿಂಗಲ್ಲಿ ಮೇನು ಚೆಸ್ಟಿಂದು ಕ್ರಾಸ್ ಪಟ್ಟಿ ಎತ್ಕೊಳ್ಳಾರ್ದಂಗೆ ನಾವು ಬ್ಲೌಸ್ ಸ್ಟಿಚ್ ಮಾಡಬೇಕಂದ್ರೆ ಕರೆಕ್ಟಾಗಿ ಪರ್ಫೆಕ್ಟಾಗಿ ಬರಬೇಕು ಫ್ರೆಂಡ್ಸ್. ಅದು ಪರ್ಫೆಕ್ಟಾಗಿ ಬರಬೇಕಂದ್ರೆ ನಾವು ಅದನ್ನು ಕಡಿಮೆ ತೊಗೋಬಾರ್ದು ಫ್ರೆಂಡ್ಸ್. ನೋಡಿ, ನಾವು ಮೇಲಿಂದ ಕೆಳವರೆಗೂ ಚೆಸ್ಟು ಡಾಚ್ ಬಂದಿರುತ್ತೆ ನೋಡಿ, ಕ್ರಾಸ್ ಪಟ್ಟಿ ಬಿಟ್ಬಿಟ್ಟು ನಾವು ಮೆಜರ್ಮೆಂಟ್ನ ತೊಗೋಬೇಕು. ಎಷ್ಟಿದೆ ಅಂದರೆ ಇದು ಕರೆಕ್ಟಾಗಿ 13.25 ಇಂಚ್ ಇದೆ ಫ್ರೆಂಡ್ಸ್. ಇದು 13.25 ಇದೆ, ನಾವು ಅಷ್ಟೇ ತೊಗೋಬೇಕು. ಮತ್ತು ನೋಡಿ, ಹುಕ್ಸ್ ಪಟ್ಟಿ ಎಷ್ಟಿದೆ ಅಂದರೆ ಫುಲ್ ಕಂಪ್ಲೀಟು 7.5 ಇಂಚ್ ಇದೆ. ಕ್ರಾಸ್ ಪಟ್ಟಿಗೆ ಬಂದುಬಿಟ್ಟು 4 ಇಂಚ್ ಇದೆ ಫ್ರೆಂಡ್ಸ್. ಇದು 4 ಇಂಚ್ ಇದೆ. 3.5 ಇಂಚು ಕ್ರಾಸ್ ಪಟ್ಟಿ ಬಂದಿದೆ ಫ್ರೆಂಡ್ಸ್. 3.5 ಇಂಚು ಅವರು ಕ್ರಾಸ್ ಪಟ್ಟಿನೇ ಅಟ್ಯಾಚ್ ಮಾಡಿರೋದು ನೋಡಿ. 3.25 ಇದೆ ಫ್ರೆಂಡ್ಸ್. ನೋಡಿ, ನಾನು 13 ಇಂಚು ಮಾರ್ಕ್ ಹಾಕೊತಾ ಇದ್ದೀನಿ ನೋಡಿ. ಹುಕ್ಸ್ ಪಟ್ಟಿ 5 ಇಂಚ್ ತೊಗೊತಾ ಇದ್ದೀನಿ. ಏನಕ್ಕಂದರೆ ಇಲ್ಲಿ 1/2 ಇಂಚ್ ಹೋಗುತ್ತೆ, ಮತ್ತು ಡಾಚ್ ಬರುತ್ತೆ ನೋಡಿ ಮಧ್ಯಕ್ಕೆ, ಅದು ಒಂದು 1/2 ಇಂಚ್ 3/4 ಇಂಚ್ ಹೋಗುತ್ತೆ ಫ್ರೆಂಡ್ಸು. ಮತ್ತು ಈ ಕಡೆ ನೋಡ್ಕೋಬೇಕು. ಕಂಕಳಲ್ಲಿ ನೋಡ್ಕೊಳ್ಳಿ ನೋಡಿ. ಕ್ರಾಸ್ ಪಟ್ಟಿ ಬಿಟ್ಟು ಬಿಡುತ್ತೀಯಮ್ಮ ಫ್ರೆಂಡ್ಸ್. ಈ ಕಡೆಯಿಂದ ತೋರಿಸ್ತೀನಿ, ನಿಮ್ಗೆ ಅರ್ಥ ಆಗುತ್ತೆ. ಕಂಕಳಲ್ಲಿಂದ ಕರೆಕ್ಟು 1ರಿಂದ ಹಿಡ್ಕೊಳ್ಳಿ. ಕ್ರಾಸ್ ಪಟ್ಟಿಗೆ ಫ್ರೆಂಡ್ಸ್ ಅದು 6.25 ಇಂಚ್ ಇದೆ. ಕ್ರಾಸ್ ಪಟ್ಟಿ ನೋಡಿ 2.5 ಇಂಚ್ ಇದೆ. ಅಷ್ಟು ಟೋಟಲಿ ನಮಗೆ 9 ಇಂಚ್ ಬರಬೇಕು ಫ್ರೆಂಡ್ಸ್. 9 ಇಂಚ್ ಇದೆ ನೋಡಿ. 6.25 ಇತ್ತಲ್ವ, ನಾನು 7 ಇಂಚ್ ಇಟ್ಕೊತೀನಿ. 2.5 3 ಇಂಚು ಕ್ರಾಸ್ ಪಟ್ಟಿ ತೊಗೊತೀನಿ ಫ್ರೆಂಡ್ಸ್. ಇಲ್ಲಿಂದ ಇಲ್ಲಿಗೆ 3 ಇಂಚು ಕ್ರಾಸ್ ಪಟ್ಟಿ ತೊಗೊಂಡಿರೋದು ಫ್ರೆಂಡ್ಸ್. ನಿಮ್ಗೆ ಅರ್ಥ ಆಗಲಿಲ್ಲ ಅಂದರೆ ಫುಲ್ಲು ಲೈನಾಗಿ ಒಂದು ಮಾರ್ಕ್ ಹಾಕ್ಕೊಳ್ಳಿ. ಇಲ್ಲಿ ಹಾಕಿದ್ದೀನಲ್ವ, ಈ ಥರ ಹಾಕ್ಕೊಳ್ಳಿ. ಆಮೇಲೆ ಸ್ವಲ್ಪ ಕ್ರಾಸಾಗಿ ತೊಗೊಳ್ಳಿ ಫ್ರೆಂಡ್ಸ್. ಈ ಥರ ಕ್ರಾಸಲ್ಲಿ ಬರಲಿ ನೋಡಿ, ಈ ಥರ ಕ್ರಾಸಲ್ಲಿ ಬರಲಿ ನೋಡಿ. ಫ್ರಂಟ್ ನೆಕ್ಕು ಕೂಡ ರೌಂಡ್ ಆಗಿದೆ ನೋಡಿ ಫ್ರೆಂಡ್. ಕ್ರಾಸ್ ಪಟ್ಟಿ ನಾವು ಅಟ್ಯಾಚ್ ಮಾಡಿದರೆ ಇದು ಬ್ಯಾಕ್ ಪಟ್ಟಿನೂ ಅಟ್ಯಾಚ್ ಮಾಡ್ತೀವಿ ಅಲ್ವಾ, ಕರೆಕ್ಟ್ ಪರ್ಫೆಕ್ಟಾಗಿ ಸ್ಟಿಚಿಂಗ್ ಹೇಳ್ಕೊಡ್ತೀನಿ ಫ್ರೆಂಡ್ಸ್. ದಯವಿಟ್ಟು ನಮ್ಮ ಚಾನಲ್ಗೆ ಹೋಗಿ, ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅವ್ರು ಹೋಗಿ ಚಾನಲ್ಗೆ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಪ್ರತಿಯೊಂದು ವೀಡಿಯೋಸು ಕಟ್ಟಿಂಗು ಎಲ್ಲ ಬರುತ್ತೆ. ಏನಾದರೂ ಡೌಟ್ ಇದ್ದರೆ ದಯವಿಟ್ಟು ಕೇಳ್ಕೊಳ್ಳಿ. ಆದಷ್ಟು ನಿಮಗೆ ನನಗೇನು ಕಲ್ತ್ಕೊಂಡಿದ್ದೀನೋ, ನಾನೇನು ಪರ್ಫೆಕ್ಟಾಗಿ ಹೊಲಿತೀನೋ ಅದನ್ನೇ ಫ್ರೆಂಡ್ಸ್ ನಿಮಗೂ ಹೇಳ್ಕೊಡ್ತೀನಿ ನೋಡಿ. ಫೋನ್ ಮಾಡಿ ಕಟ್ ಮಾಡ್ತಾ ಇದ್ದೀನಿ ಕಣಮ್ಮ. ಇನ್ನು ಯಾರಿಗೆ ಹೇಳಮ್ಮ ಬಾಯಿ ಅಂತ ಫ್ರೆಂಡ್ಸ್. ನೋಡಿ, ಅವಳು ವಿಡಿಯೋ ಸ್ಟಾಪ್ ಮಾಡ್ತಾಳೆ ಅಂದ್ಕೊಂಡು ಬಾಯಿ ಅಂತ ಹೇಳ್ಬಿಡು ಅಂತ ಹೇಳ್ತಾವಳೆ ಫ್ರೆಂಡ್ಸ್. ನೋಡಿ, ಮೇಲ್ಗಡೆ 2 ಹಿಡ್ಕೊಂಡು 2 ಭಾಗನ ಹಿಡ್ಕೊಂಡು ಕಟ್ ಮಾಡ್ಕೊಳ್ಳಿ. ಓನ್ ಬಂಗಾರ, ನೀನು ಆಟ ಆಡು, ಗಿಳಿ ಜೊತೆ ಆಟ ಆಡು. ಏನು ಮಾಡ್ತಿದೆ ನೋಡಿ ಗಿಳಿನು, ಟಾಚಿ ಮಾಡ್ತಾಯ್ತಾ? ಫ್ರೆಂಡ್ಸ್ ನೋಡಿ, ಬ್ಯಾಕ್ ಕಟ್ ಮಾಡ್ಕೊತಾ ಇದ್ದೀನಿ ಇವಾಗ.
ನೋಡಿ ಫ್ರೆಂಡ್ಸ್, ಇಷ್ಟು ಇದ್ರದ್ದು ಫ್ರೆಂಡ್ಸ್. ಇದನ್ನು ಓಪನ್ನು ಮಾಡ್ಕೋಬೋದು, ಓಪನ್ ಮಾಡದೇ ಇದ್ರೂ ನಡೆಯುತ್ತೆ. ನಿಮ್ಗೆ ಹೆಂಗೆ ಅನುಕೂಲ ಆಗುತ್ತೋ ಹಂಗೆ ಮಾಡ್ಕೊಳ್ಳಿ ಫ್ರೆಂಡ್ಸ್. ಅದನ್ನು ನೀವು ನೋಡಿ, ಡಾಚ್ ಮೆಜರ್ಮೆಂಟ್ ತೋರಿಸ್ತೀನಿ ನಿಮಗೆ. ಫ್ರೆಂಡ್ಸ್, ಇಲ್ಲಿಂದ ಇದು ಜಾಸ್ತಿ ಬರಬಾರ್ದು, ಇಷ್ಟು ಬರಬೇಕು ಫ್ರೆಂಡ್ಸ್. ನೋಡಿ, ಇಷ್ಟೇ ಮೆಜರ್ಮೆಂಟ್ ಡಾಚ್ನ ನಾವು ಅದು ಮಾಡಬೇಕು, ಜಾಸ್ತಿ ಹೆಚ್ಚು ಕಡಿಮೆ ತೊಗೋಬಾರ್ದು ಫ್ರೆಂಡ್ಸ್. ನೋಡಿ, ಇದೊಂದು ರೌಂಡ್ ಶೇಪಲ್ಲಿ ನಮಗೆ ಬಂದರೆ ತುಂಬ ಪರ್ಫೆಕ್ಟಾಗಿ ಬ್ಲೌಸ್ ಬಂದಿದೆ ಅಂತ ಅರ್ಥ. ನೋಡ್ಕೊಳ್ಳಿ ಫ್ರೆಂಡ್ಸ್, ಈ ಥರ ಇರಬೇಕು ಫ್ರೆಂಡ್ಸ್. ನೋಡಿ, ನಾನು ಬ್ಯಾಕು ಮತ್ತು ಫ್ರಂಟು ಎರಡು ಓಪನ್ ಕಡೆಕ್ಟ್ ಮಾಡ್ಕೊಂಡಿದ್ದೀನಿ. ನೋಡಿ, ಈ ಬ್ಲೌಸಲ್ಲಿ ಬಾಡಿಯಲ್ಲಿ ಇಷ್ಟಿತ್ತು. ಇನ್ನೊಂದು ಸ್ಲೀವ್ ಕಟ್ ಮಾಡ್ತೀನಿ. ಫ್ರೆಂಡ್ಸು, ಬಟ್ಟೆನ ನೀಟಾಗಿದ್ದರೆ ಹಾಕ್ಕೊಳ್ಳಿ ಫ್ರೆಂಡ್ಸ್. ಸ್ವಲ್ಪ ಕ್ರಾಸಲ್ಲಿ ಏನಾದರೂ ಬಟ್ಟೆ ಬಂದಿತ್ತಂದರೆ ಫ್ರೆಂಡ್ಸ್, ನೋಡಿ ಇದು ನನ್ನ ಬಟ್ಟೆ ತುಂಬ ಕ್ರಾಸಲ್ಲಿ ಬಂದಿದೆ, ಹಾಗಾಗಿ ಸ್ವಲ್ಪ ನೀಟಾಗಿ ಕಟ್ ಮಾಡ್ಕೊಳ್ಳಿ ಇದನ್ನು. ನೋಡಿ, ಒಂದ್ಸಲ ನೀಟಾಗಿ ಹಿಂಗೆ ಕಟ್ ಮಾಡಿಕೊಂಡ್ರೆ ಪರ್ಫೆಕ್ಟಾಗಿ ಬರುತ್ತೆ. ಚಿಂಟು ಕೊಡ ಮತ್ತು ಚಾಪಿಸ್ಕೊ ಫ್ರೆಂಡ್ಸ್. ನೋಡಿ, ಅವ್ರ ಬಾಡಿಯಲ್ಲಿ ಮೆಜರ್ಮೆಂಟ್ ಅಳತೆನ ಹಾಫ್ ಇದೆ, ಹಾಫ್ ಸ್ಲೀವ್ ಬೇಡ ಫುಲ್ ಇಡು ಅಂತ ಹೇಳಿದ್ದಾರೆ. ಫುಲ್ಲು ಫ್ರಂಟ್ ನಾನು ಬರ್ಕೊಂಡಿದ್ದೀನಿ, 10 ಇಂಚ್ ಬರ್ಕೊಂಡಿದ್ದೀನಿ. ಈ ಕಡೆ ನಿಮ್ಗೆ ಗೊತ್ತಾಗಲ್ಲ, ಹಿಂಗೆ ಹಾಕ್ತೀನಿ ನೋಡಿ ಫ್ರೆಂಡ್ಸ್. ಈ ಕಡೆ ಹಾಕಿದ್ರೆ ನಿಮಗೆ ಪರ್ಫೆಕ್ಟಾಗಿ ಗೊತ್ತಾಗುತ್ತೆ ಫ್ರೆಂಡ್ಸ್. ಇನ್ನೊಂದು ಮೇನ್ ತಿಳ್ಕೊಳ್ಳಿ, ನೋಡಿ ಓಪನ್ ಇರೋದನ್ನ ನಮ್ಗೆ ಆ ಕಡೆ ಇರಲಿ, ಕ್ಲೋಸ್ ಇರೋ ಪಾರ್ಟ್ನ ನಮ್ಮ ಕಡೆ ಇರಲಿ ಫ್ರೆಂಡ್ಸ್. ಹಂಗಾದ್ರೆ ನಿಮಗೆ ಪರ್ಫೆಕ್ಟಾಗಿ ಬ್ಲೌಸ್ ಮೆಜರ್ಮೆಂಟ್ನ ನಿಮಗೆ ಒಂದು ಮಾರ್ಕ್ ಏನೋ ಬರುತ್ತಲ್ವ, ಆ ಮಾರ್ಕ್ ಶೇಪ್ನ ನೀಟಾಗಿ ಬರಬೇಕಂದ್ರೆ ಟರ್ನ್ ಬರಲಿ ಫ್ರೆಂಡ್ಸ್. ನೋಡಿ, 10 ಇಂಚ್ ಮೆಜರ್ಮೆಂಟ್ ಇದೆ ನನಗೆ. ಈ ಕಡೆ ಒಂದು 1/2 ಇಂಚು ಸೈಡಲ್ಲಿ ಬರುತ್ತೆ ಫ್ರೆಂಡ್ಸ್. ಅದನ್ನು 1-1.5 ಇಂಚ್ ಫ್ರೆಂಡ್ಸು ನಾನು ಫೋಲ್ಡ್ ಮಾಡೋಕ್ಕೆ ತೊಗೊತೀನಿ, ಯಾಕಂದರೆ ಸಾದಾ ಬ್ಲೌಸ್ ಅಲ್ವಾ ಇದು. 1.5 ಇಂಚ್ ತೊಗೊಂಡಿದ್ದೀನಿ ಫ್ರೆಂಡ್ಸ್. ನಾನು 1.5 ಇಂಚು ಮಾರ್ಕ್ ಬಿಟ್ಬಿಟ್ಟು ನಾನು 10.5 ಇಂಚನ್ನ ನಾನು ಬಾಡಿ ತೊಳ್ಕೊತಾ ಇರೋದು. ಸ್ಲೀವ್ ತೊಗೊತಾ ಇದ್ದೀನಿ, 10.5 ತೊಗೊಂಡಿದ್ದೀನಿ ಫ್ರೆಂಡ್ಸ್. ಇದು ಫ್ರೆಂಡ್ಸ್ ನೋಡಿ, ಇದು 1.5 ಇಂಚು ಬಿಟ್ಬಿಡಿ. ಇದೇನು ಮಾರ್ಕ್ ಏನು ಇದರಲ್ಲಿ ಏನು ಲೆಕ್ಕ ತೊಗೋಬೇಡಿ ಫ್ರೆಂಡ್ಸ್. ಸ್ಟ್ರೇಟಾಗಿ ಒಂದು ಲೈನ್ ಹಾಕೊಂಡ್ಬಿಡಿ. ಲೈನ್ ಹಾಕೊಂಡ್ರೆ ನಿಮಗೆ ಪರ್ಫೆಕ್ಟಾಗಿ ಇನ್ನೂ ಗೊತ್ತಾಗುತ್ತೆ ಫ್ರೆಂಡ್ಸ್. ನೋಡಿ, ಇಲ್ಲಿಂದ 10.5ಇಂದ ಇನ್ನೊಂದು ಲೈನ್ ಹಾಕೊಳ್ಳಿ ಫ್ರೆಂಡ್ಸ್. ಈ ಥರ ಲೈನ್ ಹಾಕ್ಕೊಂಡು ಇಲ್ಲಿಂದ ಫ್ರೆಂಡ್ಸ್ ನೋಡಿ 10.5 ಇಂಚಿದೆ. 10.5 ಇಂಚಿಂದ ನೋಡಿ 7 ಇಂಚಿಗೆ ನಾನು ಮಾರ್ಕ್ ಇದು ಮಾಡ್ಕೊತಾ ಇದ್ದೀನಿ. ಪೆನ್ಸಿಲ್ ಸರಿಯಾಗಿ ಮುಡ್ತಾ ಇಲ್ಲ ಫ್ರೆಂಡ್ಸ್. ನೋಡಿ, ಮಾರ್ಕ್ ಶೇಪ್ನ ನೀಟಾಗಿ ಬಂದರೆ ಸ್ಲೀವ್ ಮಾತ್ರ ಪರ್ಫೆಕ್ಟಾಗಿ ಕುತ್ಕೊಳ್ಳುತ್ತೆ. ನೋಡಿ ನೋಡಿ, ಈ ಥರ ಬರಬೇಕು. ಕತ್ರಿ ಕೊಡು ಬಂಗಾರ. ಕಟ್ ಮಾಡ್ತಾ ಇದ್ದೀನಿ ಈಗ. ನೋಡಿ ಫ್ರೆಂಡ್ಸ್, ಇನ್ನೊಂದು ಭಾಗನ ನಾನು ಆಮೇಲೆ ಕಟ್ ಮಾಡ್ಕೊತೀನಿ. ಕಾಲು ತೆಗಿ ಚಿಂಟು, ಕಾಲು ತೆಗಿಮ್ಮ. ನೋಡಿ ಫ್ರೆಂಡ್ಸ್, ಇನ್ನೊಂದು ಭಾಗನ ಇಷ್ಟು ನಾನು ಆಮೇಲೆ ಕಟ್ ಮಾಡ್ಕೊತೀನಿ. ಏನಕ್ಕಂದ್ರೆ ನಾನು ಸ್ಟಿಚ್ ಮಾಡುವಾಗ ಇನ್ನೊಂದ್ಸಲ ನೋಡಿಕೊಂಡು ಕಟ್ ಮಾಡ್ಕೊತೀನಿ ಫ್ರೆಂಡ್ಸ್. ಅದನ್ನು ನಾನು 1/2 ಇಂಚ್ ತೊಗೊಳ್ಳಿ ಅದ್ರ ಬಗ್ಗೆ ಫ್ರೆಂಡ್ಸ್. ನೋಡಿ, ಇದು ಕ್ರಾಸ್ ಪಟ್ಟಿ. ಇನ್ನೊಂದು ಪಟ್ಟಿನ ನಾನು ಬೇರೆ ಬಟ್ಟೆಯಲ್ಲಿ ಅಟ್ಯಾಚ್ ಮಾಡ್ತೀನಿ ಫ್ರೆಂಡ್ಸ್. ಇದು ತುಂಬ ಕಡಿಮೆ ಇದೆ ಪೀಸು. ನೋಡಿ, ಕ್ರಾಸ್ ಪಟ್ಟಿ. ಇದರಲ್ಲಿ ನಾನು ಕಂಕ್ಳಲ್ಲಿ ಬಟ್ಟೆ ಅಟ್ಯಾಚ್ ಮಾಡ್ತೀವಲ್ವ, ಅದನ್ನು ಕಟ್ ಮಾಡ್ಕೊತೀನಿ ನಾನು. ಇದನ್ನ ನೋಡ್ಕೊಳ್ಳಿ, ಮಧ್ಯಕ್ಕೆ ಒಂದು ಕಟ್ ಮಾಡ್ಕೊಳ್ಳಿ.
ಮತ್ತು ಆಮೇಲೆ ಎರಡು ಹಿಡ್ಕೊಂಡು ಕರೆಕ್ಟಾಗಿ ಮಧ್ಯಕ್ಕೆ ಕಟ್ ಮಾಡ್ಕೊಳ್ಳಿ ಇವೆರಡು ಕೂಡ. ನಾಲ್ಕು ನೀಟಾಗಿ ಹಿಡ್ಕೊಂಡು ಕರೆಕ್ಟ್ ಸೇಫು ನಾವು ಅಟ್ಯಾಚ್ ಮಾಡ್ತೀವಲ್ವ ಆ ಸೇಫಿಗೆ ಬಟ್ಟೆ ತೆಕ್ಕೋಬೇಕು. ನೋಡಿ ಫ್ರೆಂಡ್ಸ್, ಯಾವ್ದಾವ್ದು ಎಕ್ಸ್ಟ್ರಾ ಇರುತ್ತೆ ಅದನ್ನ ಕಟ್ ಮಾಡ್ಕೊಳ್ಳಿ ನೀಟಾಗಿ. ನೋಡಿ ಫ್ರೆಂಡ್ಸ್, ಯಾವುದೇ ಬಟ್ಟೆ ಕಂಕಳಲ್ಲಿ ನಾವು ಅಟ್ಯಾಚ್ ಮಾಡ್ತೀವಿ ಅಂದರೂ ಬಟ್ಟೆ ಸೇಫ್ ಕಟ್ಟಿಂಗ್ ಮಾತ್ರ ಸೇಮ್ ಇದೇ ಥರನೇ ಇರಬೇಕು. ಫ್ರೆಂಡ್ಸ್, ಇನ್ನೊಂದೇನೆಂದರೆ ಇದರಲ್ಲಿ ನಾವು ಕ್ರಾಸ್ ಪಟ್ಟಿ ತೆಕ್ಕೊಬೋದು ಫ್ರೆಂಡ್ಸ್, ತುಂಬ ಚಿಕ್ಕದಾಗುತ್ತೆ, ಹಾಗಾಗಿ ಇದರಲ್ಲಿ ಕ್ರಾಸ್ ಪಟ್ಟಿ ತೆಕ್ಕೊಳ್ಳಲ್ಲ. ಚಿಂಟು, ಆ ಬಟ್ಟೆ ತಗೊಂಬಮ್ಮ, ಅಲ್ಲಿದ್ದ ಇರೋದು ಇನ್ನೊಂದು. ಇದರಲ್ಲಿ ನಾನು ಆಯಿತು, ಸರಿಮ್ಮ, ಕೈ ತೆಗಿ. ಫ್ರೆಂಡ್ಸ್, ಇದರಲ್ಲಿ ನಾನು ಎಮ್ಮಿಂಗ್ ಬಟ್ಟೆನೇ ತಗೊತೀನಿ. ಪೈಪಿಂಗು ಮಾಡ್ಬೋದು ಫ್ರೆಂಡ್ಸ್, ಎಮ್ಮಿಂಗ್ ಮಾಡ್ಬೋದು. ಎಮ್ಮಿಂಗ್ ಮಾಡು ಅಂತ ಹೇಳಿದ್ದಾರೆ ಕಸ್ಟಮರು. ಎರಡು ಹಾಕ್ಕೊಂಡು ಒಟ್ಟಿಗೆ ಹಾಕ್ಕೊಂಡು ಸೇಫ್ನ ಕ್ರಾಸಲ್ಲಿ ತೆಕ್ಕೋಬೇಕು ಫ್ರೆಂಡ್ಸ್. ಇದು ಯಾವುದೇ ಕಾರಣಕ್ಕೂ ಸ್ಟ್ರೇಟ್ ಬರಬಾರ್ದು. ಕ್ರಾಸಲ್ಲಿದ್ದರೆ ನೀವು ಪೈಪಿಂಗು ಮಾಡ್ಕೋಬೋದು, ಎಮ್ಮಿಂಗು ಮಾಡ್ಬೋದು ಫ್ರೆಂಡ್ಸ್. ಪ್ರತಿಯೊಂದು ವಿಡಿಯೋದಲ್ಲಿ ನಾನು ಇದ್ರ ಬಗ್ಗೆ ಹೇಳ್ತಾ ಇರ್ತೀನಿ. ಏನಕ್ಕಂದರೆ ನೀವು ಸ್ಟ್ರೇಟ್ ಕಟ್ ಮಾಡ್ಕೊಂಡ್ಬಿಟ್ರೆ ಉಲ್ಟಾ ಬಿದ್ದುಬಿಡುತ್ತೆ, ಹಾಗಾಗಿ ಸೇಫ್ ಚೆನ್ನಾಗಿ ಕಾಣಿಸಲ್ಲ, ಅದು ಪರ್ಫೆಕ್ಟ್ ಕಟ್ಟಿಂಗ್ ಕೂಡ ಬರಲ್ಲ. ಹಾಗಾಗಿ ಫ್ರೆಂಡ್ಸ್, ಎಷ್ಟು ಆದಷ್ಟು ಬಟ್ಟೆನ ಎಕ್ಸ್ಟ್ರಾ ಮಾಡಿಕೊಂಡು ಉಳಿತಾಯ ಮಾಡಿಕೊಂಡು ಕ್ರಾಸಲ್ಲೇ ಕಟ್ ಮಾಡ್ಕೊಳ್ಳಿ ಆದಷ್ಟು. ಫ್ರೆಂಡ್ಸ್ ನೋಡಿ, ನಾನು ಇದರಲ್ಲೇ ಕಟ್ ಮಾಡ್ಕೊತೀನಿ. ಉಳಿಯುತ್ತೆ ಫ್ರೆಂಡ್ಸ್, ಏನು ಆ ಥರ ಏನಿರಲ್ಲ. ಕೆಲವೊಂದು ಬ್ಲೌಸಲ್ಲಿ ಸ್ವಲ್ಪ ತುಂಬ ಕಡಿಮೆ ಬಂದಿರುತ್ತೆ, ಅದರಲ್ಲೇ ನಾವು ಅಡ್ಜಸ್ಟ್ ಮಾಡಿಬಿಟ್ರೆ ಆಗಿಬಿಡುತ್ತೆ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಈ ಥರ ಇವು 4 ಪೀಸಲ್ಲಿ ಇದನ್ನು ಎಮ್ಮಿಂಗ್ ಬಟ್ಟೆ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್. ಇದರಲ್ಲಿ ಕಾಜು ಮತ್ತು ಗುಂಡಿ ಪಟ್ಟಿ ಮಾಡ್ಕೊತೀನಿ. ನೋಡಿ ಫ್ರೆಂಡ್ಸ್, ಕಾಜು ಗುಂಡಿ ಪಟ್ಟಿನ ಸ್ಟ್ರೇಟಾಗಿ ಇರಲಿ ಫ್ರೆಂಡ್ಸ್. ಈ ಥರ ಬಟ್ಟೆ ಉಳಿದಿರುತ್ತಲ್ವ, ಈ ಫಾಲ್ಟಲ್ಲಿ ಕೂಡ ನೀವು ಎಮ್ಮಿಂಗ್ ಬಟ್ಟೆ ಕೂಡ ತೆಕ್ಕೋಬೋದು ಫ್ರೆಂಡ್ಸ್. ಇದರಲ್ಲಿ ಕೂಡ ನೋಡಿ, ನಿಮ್ಗೆ ಒಂದು ತೋರಿಸ್ತೀನಿ ನಾನು ನಿಮಗೆ. ತುಂಬ ಕ್ರಾಸಲ್ಲಿ ಫ್ರೆಂಡ್ಸ್ ಇದೇ ಥರನೇ ತೊಗೊತಾ ಇದ್ದೇನೆ ನಾನು. ಅದರಲ್ಲಿ ಕ್ರಾಸ್ ಬಟ್ಟೆ ಎಕ್ಸ್ಟ್ರಾ ಇಲ್ಲಾರ್ದಿಂದ ಅದಕ್ಕೆ ತೊಗೊತಾ ಇರೋದು. ನೋಡಿ ಫ್ರೆಂಡ್ಸ್, ಈ ಥರ ಕಟ್ ಮಾಡ್ಕೊಳ್ಳಿ. ನೋಡಿ, ಪರ್ಫೆಕ್ಟಾಗಿ ಬರುತ್ತೆ ಫ್ರೆಂಡ್ಸ್. ಇದನ್ನ ಏನಾದರೂ ಎಮ್ಮಿಂಗ್ ಮಾಡಿದರೆ, ಪೈಪಿಂಗ್ ಅಂತೂ ಸೂಪರಾಗಿ ಕುತ್ಕೊಳ್ಳುತ್ತೆ ಫ್ರೆಂಡ್ಸ್ ಈ ಥರ. ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಎಮ್ಮಿಂಗ್ ಮಾಡೋದು ತೋರಿಸ್ತೀನಿ ಫ್ರೆಂಡ್ಸ್. ನೋಡಿ, ಇನ್ನೊಂದು ಕಟ್ ಮಾಡ್ತೀನಿ. ನೋಡಿ ಫ್ರೆಂಡ್ಸ್, ಇದೊಂದು ಸ್ವಲ್ಪ ಕ್ರಾಸಾಗಿ ಬಂತಿಲ್ಲಿ ನೋಡ್ಕೊಳ್ಳಿ. ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ ಇದನ್ನು. ನೋಡಿ ಫ್ರೆಂಡ್ಸ್, ಕಾಜು ಗುಂಡಿ ಪಟ್ಟಿ ಮತ್ತು ಎಮ್ಮಿಂಗ್ ಪೀಸು ಮತ್ತು ಕಂಕ್ಳು ಸ್ಲೀವ್ ಬಟ್ಟೆ ಅಟ್ಯಾಚ್ ಮಾಡೋದು, ಕ್ರಾಸ್ ಪಟ್ಟಿ ಫ್ರೆಂಡ್ಸ್, ಬಾಡಿ ಮತ್ತು ಸ್ಲೀವ್ ಫ್ರೆಂಡ್ಸ್. ನೋಡಿ, ಸಿಂಪಲ್ ಆಗಿರೋದು ಬ್ಲೌಸು, ಈಸಿ, ತುಂಬ ಈಸಿ ಮೆಥಡಲ್ಲಿ ಹೇಳಿದ್ದೀನಿ ಫ್ರೆಂಡ್ಸ್. ನೋಡ್ಕೊಳ್ಳಿ. ಇದರಲ್ಲಿ ಯಾವುದಾದ್ರೂ ಡೌಟ್ ಇದ್ದರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ, ಹೇಳ್ಕೊಡ್ತೀನಿ. ನೋಡಿ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟಿತ್ತು. ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್. ನೋಡಿ ಫ್ರೆಂಡ್ಸ್, ಈ ವಿಡಿಯೋ ಸಿಂಪಲ್ ಬ್ಲೌಸು, ಸಾದಾ ಬ್ಲೌಸ್ ಕಟ್ಟಿಂಗ್ನ ನೋಡಿ ಯಾವ ರೀತಿ ಇತ್ತು ಅಂತ ತೋರಿಸ್ತಾ ಇದ್ದೀನಿ. ದಯವಿಟ್ಟು ಯಾರ್ಯಾರು ಇಲ್ಲಿವರೆಗೂ ನಮ್ಮ ವಿಡಿಯೋ ನೋಡಿದ್ದೀರಾ ಅವರೆಲ್ಲರಿಗೂ ತುಂಬ ತುಂಬ ಥ್ಯಾಂಕ್ಸ್ ಫ್ರೆಂಡ್ಸ್. ನಮ್ಮ ಚಾನಲ್ಗೆ ಹೋಗಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಇವಳು ನೋಡಿ, ನನ್ನ ಮಗಳು ತುಂಬ ಅಂದರೆ ತುಂಬ ತೀಟೆ ಮಾಡ್ತಾಯಿದ್ದಾರೆ ಫ್ರೆಂಡ್ಸ್. ಬಟ್ಟೆ ಹೊಲಿಲಿಕ್ಕೆ ಬಿಡ್ತಾ ಇಲ್ಲ ನನಗೆ. ಏನೇ ಏನಲ್ಲ, ಅಮ್ಮನಿಗೆ ಹಾಂ ಫ್ರೆಂಡ್ಸ್, ತದಲಿ ಮಾತು ಬರ್ತಾ ಇಲ್ಲ, ಇನ್ನು ಕತ್ತರಿಸಿ ಪಾತ್ರೆ ತೊಳಿತೀಯಾ ಫ್ರೆಂಡ್ಸ್. ಅಮ್ಮನಿಗೆ ಕೆಲಸ ಮಾಡ್ತೀನಿ ಅಂತ ಹೇಳ್ತಿದ್ದಾಳೆ ಮೋಸ್ಟ್ಲಿ ಅವಳು. ಕಸ ಕೊಡಿಸ್ತೀನಿ, ಪಾತ್ರೆ ತೊಳಿತೀನಿ ಅಂತಾಳೆ ಫ್ರೆಂಡ್ಸ್. ಇವಳು ಇಟ್ಕೊಂಡು ಬಟ್ಟೆ ಹೊಲಿಯೋಕ್ಕೆ ತುಂಬ ಕಷ್ಟ ಆಗುತ್ತೆ ನನಗೆ. ಅವಳು ಮಲಗಿದಾಗೆ ಫ್ರೆಂಡ್ಸ್, ಅವಳು ಮಲ್ಕೊಂಡಾಗೆ ನಾನು ಜಾಸ್ತಿ ಕೆಲಸ ಮಾಡೋದು ಫ್ರೆಂಡ್ಸ್. ನೋಡಿ, ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್, ಟೇಕ್ ಕೇರ್.